ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಹೌದು, ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಗೆ ಆ ನೋಟಿಸ್ ಅನ್ನು ಅಂಟಿಸಲಾಗಿದೆ. ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ನೋಡ್ತಾ ಹೋಗೋಣ. ಸದ್ಯಕ್ಕೆ ಪೊಲೀಸರ ನೋಟಿಸ್ ಹೋಗಿದೆ. ನೋಟಿಸ್ ಹೇಗೆ ಹೋಗಿದೆ ಅಂದರೆ ತಿಮ್ರೋಡಿ ಮನೆಗೆ ನೋಟಿಸ್ ಅನ್ನು ಪೊಲೀಸ್ನವರು ಅಂಟಿಸಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಒಂದು ಅಂಶ, ಬುರುಡೆ ಚಿನ್ನಯ್ಯನ ಪ್ರಕರಣ ಸಂಬಂಧ ಎಸ್ಐಟಿ ಅಧಿಕಾರಿಗಳು ನ್ಯಾಯಾಲಯದಿಂದ ವಾರೆಂಟ್ ಅನ್ನು ಪಡೆದು ಉಜಿರೆಯಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲಿ ಆಗಸ್ಟ್ 26ರಂದು ಶೋಧ ಕಾರ್ಯವನ್ನು ನಡೆಸಿರ್ತಾರೆ. 44 ವಸ್ತುಗಳನ್ನು ಮಹಜರು ನಡೆಸಿ ವಶಪಡಿಸಿಕೊಳ್ಳಲಾಗಿತ್ತು. ಆ ಸಂದರ್ಭದಲ್ಲಿ 2 ಮರದ ಹಿಂದು ಇರುವಂತಹ ತಲವಾರ್, ಒಂದು ಬಂದೂಕು ಪತ್ತೆಯಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮ್ರೋಡಿ ವಿರುದ್ಧ ದೂರು ಕೂಡ ದಾಖಲಾಗಿರುತ್ತೆ. ಇದೀಗ ಈ ಸಂಬಂಧ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸನ್ನು ಕೊಡಲಾಗಿದೆ. ನೋಟಿಸ್ನಲ್ಲಿ ಸೆಪ್ಟೆಂಬರ್ 21ರಂದು ಹಾಜರಾಗಬೇಕು ಅಂತ ಉಲ್ಲೇಖ ಮಾಡಲಾಗಿದೆ. ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಪೊಲೀಸ್ನವರು ನೋಟಿಸನ್ನು ಕೊಟ್ಟಿದ್ದಾರೆ. ಯಾಕೆ ಅಂತ ನಾವು ನೋಡ್ತಾ ಹೋಗೋಣ. ಬುರುಡೆ ಚಿನ್ನಯ್ಯನ ಪ್ರಕರಣ ಸಂಬಂಧ ಎಸ್ಐಟಿ ಅಧಿಕಾರಿಗಳು ನ್ಯಾಯಾಲಯದಿಂದ ವಾರೆಂಟನ್ನು ಪಡೆದು ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲಿ ಆಗಸ್ಟ್ 26ರಂದು ಶೋಧ ನಡೆಸಿದ ಸಂದರ್ಭದಲ್ಲಿ ತಲವಾರ್ ಬಂದೂಕು ಪತ್ತೆಯಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ದೂರು ದಾಖಲಾಗಿತ್ತು. ಇದೇ ಪ್ರಕರಣ ಸಂಬಂಧ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಕೊಟ್ಟಿರುವಂತಹ ನೋಟಿಸ್ ಇದು. ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಎಸ್ಐಟಿ ಎಸ್ಪಿ CS ಸೈಮನ್ ನೀಡಿದ ದೂರಿನ ಮೇರೆಗೆ ಬಹಳ ಮುಖ್ಯವಾಗಿ ಆರ್ಮ್ಸ್ ಆಕ್ಟ್ 1959 US 25(1), 25(1)A, 24(1)B(A) ಅಡಿಯಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ವಿರುದ್ಧ ದೂರು ದಾಖಲಾಗಿರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನೋಟಿಸನ್ನು ಕೊಡಲಾಗಿದೆ, ವಿಚಾರಣೆಗೆ ಹಾಜರಾಗಬೇಕು. ಹಾಗಾದರೆ ಆ ನೋಟಿಸ್ನಲ್ಲಿ ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಂಶೀರ್ ಬುಡೋಳಿ ನೀಡ್ತಾರೆ. ಶಂಶೀರ್, ಮಗದೊಮ್ಮೆ ಮಹೇಶ್ ಶೆಟ್ಟಿ ತಿಮ್ರೋಡಿ ನೋಟಿಸನ್ನು ಪಡೆದುಕೊಳ್ಬೇಕಾಗಿದೆ. ಈಗ ನೋಟಿಸನ್ನು ಅಂಟಿಸೋಗಿದ್ದಾರೆ. ಈ ನೋಟಿಸ್ನಲ್ಲಿ ಏನೆಲ್ಲ ಪ್ರಮುಖ ಅಂಶಗಳಿದ್ದಾವೆ, ಯಾವತ್ತು ಹಾಜರಾಗಬೇಕು, ಯಾವ ಪ್ರಕರಣ ಸಂಬಂಧ, ಏನಿದೆ ಮಾಹಿತಿ? ಹೌದು, ಮುಖ್ಯವಾಗಿ ಧರ್ಮಸ್ಥಳ ಪ್ರಕರಣ ದಿನದಿಂದ ದಿನಕ್ಕೆ ರೋಚಕ ಒಂದು ಮಹತ್ವದ ತಿರುವು ಪಡಿತಾ ಇರುವಂತದ್ದು. ಇದೇ ಬೆನ್ನಲ್ಲೇ ಸೌಜನ್ಯ ಪರ ಹೋರಾಟಗಾರರಾಗಿ ಗುರುತಿಸಿಕೊಂಡಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ವಿಚಾರಣೆಗೆ ನೀವು ಹಾಜರಾಗಬೇಕು, ಕೂಡಲೇ ಬರಬೇಕು ಅಂತ ಹೇಳಿ ಅವರ ಮನೆಯ ಗೋಡೆಗೆ ಇವತ್ತು ಬೆಳ್ತಂಗಡಿ ಪೊಲೀಸರು ನೋಟಿಸ್ ಅಂಟಿ ತೆರಳಿರುವಂತದ್ದು. ಮುಖ್ಯವಾಗಿ ಇತ್ತೀಚೆಗೆ SIT ತಂಡದವರು ತಿಮ್ರೋಡಿ ಅವರ ಮನೆಗೆ ಶೋಧವನ್ನು ನಡೆಸಿದ್ರು. ಇದೇ ವೇಳೆ ಅವರ ಮನೆಯ ಒಳಗಡೆ 2 ತಲವಾರ್ ಮತ್ತು ಒಂದು ಬಂದೂಕು ಪತ್ತೆಯಾಗಿತ್ತು. ಹೀಗಾಗಿ ಈ ಕುರಿತು ಸೆಪ್ಟೆಂಬರ್ 16ರಂದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ SIT ಅಧಿಕಾರಿಗಳು ನೀಡಿದ ದೂರಿನಂತೆ ಪ್ರಕರಣ ದಾಖಲಾಗಿತ್ತು. ಹೀಗಾಗಿ ಈ ಕುರಿತಾದಂತಹ ವಿಚಾರಣೆಗೆ ಹಾಜರಾಗಿ ಅಂತ ಬೆಳ್ತಂಗಡಿ ಪೊಲೀಸರು ಸದ್ಯ ತಿಮ್ರೋಡಿ ಅವರ ಮನೆಗೆ ಹೋಗಿ ನೋಟಿಸ್ ಅಂಟಿಸಿರುವಂತದ್ದು. ಯಾಕಂದ್ರೆ ಬೆಳ್ತಂಗಡಿ ಪೊಲೀಸರು ಸೆಪ್ಟೆಂಬರ್ 18ರಂದು ತಿಮ್ರೋಡಿ ಅವರ ಮನೆಗೆ ಮಹಜರು ನಡೆಸಲು ಹೋಗಿದ್ರು. ಆದ್ರೆ ಇದೇ ವೇಳೆ ತಿಮ್ರೋಡಿ ಅವರು ಮನೆಯಲ್ಲಿ ಇರಲಿಲ್ಲ. ಜೊತೆಗೆ ತಿಮ್ರೋಡಿ ಅವರ ಮನೆಗೆ ಸೆಪ್ಟೆಂಬರ್ 19ರಂದು ಬೆಳಗ್ಗೆ ಸುಮಾರು 6 ಗಂಟೆ ನಂತರ ಇವತ್ತು ಬೆಳಿಗ್ಗೆ ಹೋಗಿದ್ದಂತಹ ಬೆಳ್ತಂಗಡಿ ಪೊಲೀಸರು ಮಹೇಶ್ ಶೆಟ್ಟಿ ತಿಮ್ರೋಡಿ ಕೂಡ ಅವರು ಮನೆಯಲ್ಲಿ ಇರಲಿಲ್ಲ. ಹೀಗಾಗಿ ವಿಚಾರಣೆಗೆ ಇದೇ ಸೆಪ್ಟೆಂಬರ್ 21ರಂದು ಹಾಜರಾಗಿ ಅಂತ ಹೇಳಿ ತಿಮ್ರೋಡಿ ಅವರ ಮನೆಯ ಗೋಡೆಗೆ ನೋಟಿಸ್ ಅನ್ನ ಬೆಳ್ತಂಗಡಿ ಪೊಲೀಸರು ಅಂಟಿಸಿ ಹೋಗಿರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಪ್ರಕರಣ ಮತ್ತಷ್ಟು ತಿರುವು ಪಡಿತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಶಂಶೀರ್.